ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಪ್ರಿಯಾ. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತಿನ ವ್ಲಾಗ್ ಬಂದು ನಾವು ಬೆಳಗ್ಗೆ ಎದ್ದು ಬೇಗ ಆದರೂ ಕೂಡ ಲೇಟಾಗಿ ರೆಡಿಯಾಗಿ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಅದಕ್ಕೂ ಮುಂಚೆ ನಮ್ಮ ಪತಿ ದೇವರು ನಮಸ್ಕಾರ ಮಾಡಿ. ಹಲೋ. ಇಲ್ಲಿ ಬಂದರೆ ನಮ್ಮ ಬಂಗಾರಿ, ಅವನಿಗೆ ಒಂದು ನಿಕ್ ನೇಮ್ ಇದೆ ಬಟ್ ಹೇಳಂಗಿಲ್ಲ ವಿಡಿಯೋ ಅಲ್ಲಿ, ಹುರ್ಕೊಂಬಿಡ್ತಾನೆ. ಗೊತ್ತಿದೆ ಅಲ್ವಾ, ಶ್ರೇಯಸ್. ಸೊ ಈಗ ಇನ್ನೂ ಇಬ್ಬರು ಬರಬೇಕಿತ್ತು ನಮ್ಮ ಜೊತೆ, ಸ್ವಲ್ಪ ಡಿಲೇ ಆಗಿದ್ದರಿಂದ ಅವರು ಗಾಡೀಲಿ ಬರ್ತಿದ್ದಾರೆ. ಸೊ ನಾವು ಈಗ ಹೋಗ್ತಾ ಇರೋದು ನಮ್ಮಿಬ್ಬರ ಮೆಟರ್ನಿಟಿ ಶೂಟ್ ಮಾಡಿಸೋಕ್ಕೆ. ಸ್ವಲ್ಪ ಡಿಲೇ ಆಯಿತು, ಇನ್ನೂ ಬೇಗನೆ ಮಾಡಿಸ್ಬೇಕಿತ್ತು, ಬಟ್ ಹಾಗೆ ಮೂವ್ ಮಾಡ್ತಾ ಈಗ ಫೈನಲಿ ಫಿಕ್ಸ್ ಆಗಿದೆ. ಪ್ಲೇಸ್ ಬಂದ್ಬಿಟ್ಟು ಬ್ಯಾಂಗ್ಳೂರ್ ಸ್ಟೋರೀಸ್, ಕೆಂಗೇರಿ. ಎಕ್ಸೈಟೆಡ್ ಆಗಿದೆ, ಹಾಗೆ ಟಯರ್ಡ್ ಕೂಡ ಆಗ್ತಾ ಇದೆ, ಬಿಸಿಲಲ್ವಾ. ಸೊ ನೋಡೋಣ ಇವತ್ತಿನ ಡೇ ಹೇಗೋಗುತ್ತೆ ಅಂತ. ಹಸ್ಬೆಂಡ್ ಜಿ, ಹೌ ಎಕ್ಸೈಟೆಡ್ ಯು ಆರ್? ನೀನ್ ಎಕ್ಸೈಟೆಡ್ ಆಗಿರ್ಬೇಕು. ಮಾಡಿಸ್ತಿರೋದು ಫೋಟೋ ಶೂಟ್ ನಿನಗೆ. ಏನು ನಾನು ಒಬ್ಳಿಗೆ ಮಾಡಿಸ್ತಾರ? ಹೌದು, ನಾನ್ ಸುಮ್ನೆ ಅಲ್ಲಿ ಸೈಡ್ ಅಲ್ಲಿ ಕಂಬ ನಿಂತಂಗ್ ನಿಂತಿರ್ತೀನಿ ಅಷ್ಟೇ. ಒಂದು ಸೆಟ್ ಪೀಸ್ ತರ ನಿಂತಿರ್ತೀನಿ ಫೋಟೋ ಹಿಡ್ಕೊಳ್ಳೋದಕ್ಕೆ. ಅವ್ನು ಸೆಟ್ ಪೀಸ್ ತರ ಅಂತ ಬೆಳಗ್ಗೆಯಿಂದ ಇದೇ ಹೇಳ್ತಿದ್ದಾನೆ. ಲೇಟಾಗಿ ರೆಡಿ ಆದ. ಯಾಕೆ ಲೇಟಾಗಿ ರೆಡಿ ಆದೆ ಅಂದರೆ ಶೂಟ್ ನಿಂದು, ನೀನು ರೆಡಿ ಆಗಬೇಕು ಅಂತ. ಅವನು 10:30 ಅಲ್ಲಿ ಇರಬೇಕಿತ್ತು ನಾವು. ಈಗ ಆಲ್ಮೋಸ್ಟ್ 11 ತೋರಿಸ್ತಿದೆ ಅರೈವಲ್ ಟೈಮು. ಅವ್ರು ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಮಗೆ ಕಾಲ್ ಮಾಡ್ತಾರೆ ಯಾಕೆ ಬಂದಿಲ್ಲ ಅಂತ. ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿದ್ವಿ ಅಂತ ಹೇಳ್ತೀವಿ. ಹೇಗಿದೆ ಐಡಿಯಾ? ಈಸಿಯಾಗಿ ಸುಳ್ಳು ಹೇಳಬೇಕು ಬ್ಯಾಂಗ್ಳೂರಲ್ಲಿ ಅಂದರೆ ಟ್ರಾಫಿಕ್ ಹೆಸರು ಒಂದೇ. ಏನಾದರೂ ಟ್ರಾಫಿಕ್ ಅಂತ ಅಂದ್ವಿ, ಬಟ್ ನಿಜವಾಗ್ಲೂ ಟ್ರಾಫಿಕ್ ಇದೆ, ತೋರಿಸ್ತೀವಿ. ಅರೈವಲ್ ಟೈಮ್ ಬಂದು 10:56. ಬ್ಯಾಂಗ್ಳೂರಲ್ಲಿ ಡಿಸ್ಟೆನ್ಸ್ ಕಮ್ಮಿ ಇದ್ರೂ ಟೈಮ್ ಜಾಸ್ತಿ ಬೇಕು. ಸೊ ನೋಡೋಣ ಇವತ್ತಿನ ಡೇ ಹೇಗೋಗುತ್ತೆ ಅಂತ. ಅಲ್ಲಿ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀವಿ. ಇನ್ ಕೇಸ್ ನಾನೇನಾದರೂ ಬ್ಯುಸಿ ಇದ್ದರೆ ನನ್ನ ಡ್ಯೂಟಿನ ಇವನಿಗೆ ಕೊಡ್ತೀನಿ, ಇವನು ಕ್ಯಾಪ್ಚರ್ ಮಾಡ್ತಾನೆ ವೀಡಿಯೋಸು, ಬಟ್ ವಾಯ್ಸ್ ಓವರ್ ಮಾತ್ರ ನಾನೇ ಕೊಡ್ತೀನಿ. ಸ್ಟೇ ಟ್ಯೂನ್ಡ್. ಬ್ಯಾಂಗ್ಳೂರ್ ಸ್ಟೋರೀಸ್ ಲೊಕೇಶನ್ ರೀಚ್ ಆಗಿದ್ದೀವಿ. ನೋಡ್ಬೋದು ಅಲ್ಲಲ್ಲಿ ಸೆಟ್ ಥರ ಹಾಕಿದ್ದಾರೆ. ಸೊ ಈಗ ನಾವು ಒಳಗಡೆ ರಿಸೆಪ್ಷನಿಸ್ಟ್ ಹತ್ರ ಹೋಗಿ ಫಸ್ಟ್ ಫ್ಲೋರ್ ರೂಮ್ ನಂಬರ್ 6ಗೆ ಬರೋಕ್ಕೆ ಹೇಳಿದ್ದಾರೆ. ಸೊ ವಿ ಆರ್ ಗೋಯಿಂಗ್. ಲಗೇಜ್ ತೊಗೊಂಡೋಗ್ತಾ ಇದ್ದಾರೆ ಪಾಪ. ಕ್ಯಾರಿ ಬಾಯ್ಸ್ ಇದೆ ಅನ್ಸುತ್ತಾ. ಈಗ ನಾವು ನಮ್ಗೆ ಹೇಳಿರೋ ರೂಮ್ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿ ಮೇಕಪ್ ಆರ್ಟಿಸ್ಟ್ಗಳದ್ದು ಪೋರ್ಟ್ಫೋಲಿಯೋ ಕೂಡ ನಡೀತಿತ್ತು. ಹಾಗೆ ನಮ್ಮ ರೂಮಿಗೆ ರೀಚ್ ಆದ ತಕ್ಷಣ ಮೇಕಪ್ ಸ್ಟಾರ್ಟ್ ಮಾಡಿಕೊಂಡ್ರು. ನಾವು ತೊಗೊಂಡಿದ್ದ ಪ್ಯಾಕೇಜಲ್ಲಿ ಮೇಕಪ್ ಕೂಡ ಇನ್ಕ್ಲೂಡ್ ಆಗಿತ್ತು. ಇವ್ರ ಹೆಸರು ಸುಷ್ಮಿತಾ ಅಂತ. ಮಾಡ್ತಾಯಿದ್ದಾರೆ. ನನಗಂತೂ ಫುಲ್ ಟಯರ್ಡ್ ಆಗಿತ್ತು, ಆದರೂ ಹೆಂಗೋ ಕುತ್ಕೊಂಡು ಮಾಡಿಸ್ಕೊಂಡೆ. ಮೇಕಪ್ ಎಲ್ಲ ಮುಗಿದು ನಾನು ನನ್ನ ಹಸ್ಬೆಂಡ್ ಶೂಟಿಗೆ ಹೊಟ್ವಿ. ಹಾಗೆ ಕೇಳಿಸ್ಕೋಬೋದು ಕ್ಯಾಮ್ರಾಮ್ಯಾನ್ ಹೇಗೆ ಡೈಲಾಗ್ಸ್ ಹೇಳ್ತಿದ್ದಾರೆ ಅಂತ. ಓಕೆ, ತಮ್ಮಿ ನೋಡ್ತಾ ಇರಿ ಇಬ್ರು. ಓಕೆ, 3, 2, 1 ಮುಖ ನೋಡಿ ಮೇಡಮ್. ಸರಳ ಒಂದು ಮುತ್ಕೊಡಿ ಮಾಡೋಣ. ಸಿಗ್ತಾರೆ ಸರ್, ನೀವು ಒಂಚೂರು ಹತ್ರ. ಹಾಂ, ಬಟ್ಟೆ ನೋಡ್ತಾ ಇರಿ, ಫೇಸ್ ಟು ಫೇಸ್ ನೋಡಿ. ನಮ್ಮ ಮೆಟರ್ನಿಟಿ ಶೂಟ್ ಅಂತೂ ಫುಲ್ ಫನ್ನಿಯಾಗಿ ಎಕ್ಸೈಟೆಡ್ ಆಗಿತ್ತು. ನಾವಂತೂ ಸಂಡೇ ಚೂಸ್ ಮಾಡಿದ್ವಿ, ಹಾಗಾಗಿ ಏನಿಲ್ಲ ಅಂದರೂ ಒಂದು 400 ಮೆಂಬರ್ಸ್ ಬಂದಿದ್ದರು, ಇನ್ಕ್ಲೂಡಿಂಗ್ ಪೋರ್ಟ್ಫೋಲಿಯೋ ಶೂಟ್ ಟೀಮು. ಹಾಗೆ ಬೇರೆ ಫೋಟೋಗ್ರಾಫರ್ಸು ತುಂಬ ಜನ ಇದ್ದರು. ಗ್ಯಾಪ್ ಸಿಕ್ಕಿದ್ದಾಗ ಹೋಗಿ ಫೋಟೋಸು ವೀಡಿಯೋಸು ಮಾಡ್ಕೋಬೇಕು. ನಮ್ಮ ಫೋಟೋಗ್ರಾಫರ್ ಅಂತೂ ಫುಲ್ ಸೂಪರ್ ಫಾಸ್ಟಾಗಿದ್ದರು. ಎಷ್ಟು ಬೇಗ ಕ್ಲಿಕ್ ಮಾಡ್ತಿದ್ರು ಅಂದರೆ ಅಷ್ಟು ಬೇಗ ಮಾಡ್ತಿದ್ರು. ಇವಾಗ ನಮ್ಮ ಅತ್ತಿಗೆದು ಮೆಟರ್ನಿಟಿ ಶೂಟು ಫಸ್ಟ್ ಔಟ್ಫಿಟ್ಟಲ್ಲಿ ಮುಗೀತು. ಸೆಕೆಂಡ್ ಔಟ್ಫಿಟ್ಗೋಸ್ಕರ ರೆಡಿ ಆಗ್ತಿದ್ದಾರೆ. ನಮ್ಮ ಅತ್ತಿಗೆ ಯಾವ ರೇಂಜಿಗೆ ರೆಡಿಯಾಗಿ ಯಾವ ರೇಂಜಿಗೆ ಪ್ರಿಪೇರ್ ಆಗಿದ್ದಾರೆ ಅಂತ ಹಂಗೆ ನೋಡಿ ನಮ್ಮ ಅಣ್ಣ ಟಾಪ್ ಟು ಬಾಟಮ್ ತೋರಿಸ್ತಾನೆ. ತೋರಿಸೋ ನಮ್ಮ ಅತ್ತಿಗೆನ ಹಂಗೆ ಒಂದು 360
ಏಯ್ ನೋಡಿ ನಮ್ಮ ಅತ್ತಿಗೆ ಇಷ್ಟು ಚೆನ್ನಾಗಿ ರೆಡಿ ಆಗಿದೆಲ್ಲ. ಮೇಕಪ್ ನಾನೇ ಮಾಡಿರೋದು. ಫಾರ್ ಮೋರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ನಂಬರ್ ಕೆಳಗೆ ಹಾಕಿರ್ತೀವಿ, ಕಾಂಟ್ಯಾಕ್ಟ್ ಮಾಡಿ. ಮೇಡಮ್ ಇವಾಗ ಸೆಕೆಂಡ್ ಡ್ರೆಸ್ ರೆಡಿಯಾಗಿ ಆಮೇಲೆ ಫೋಟೋಶೂಟ್. ಸೆಕೆಂಡ್ ಡ್ರೆಸ್ ಆದಮೇಲೆ ಕಂಟಿನ್ಯೂ ಮಾಡೋಣ. ದೇವರೇ, ಇದಂತೂ ಅದೆಷ್ಟು ಸರಿ ಹಿಡಿದ್ಬಿಟ್ಟು ನನಗೆ ಬೇಜಾರಾಗೈತಿ. ಇದನ್ನ ಮತ್ತೆ ಮತ್ತೆ ಅದನ್ನೇ ಹಿಡಿಸ್ತಿರೋ ಜನರು. ಅದಾದ್ರೂ ಪರವಾಗಿಲ್ಲ, ಮೆಟರ್ನಿಟಿ ಶೂಟ್ ಅಂತೂ ಎಪಿಕ್ ಆಗಿದೆ. ಹೊಟ್ಟೆ ನೋಡಿ, ಟಚ್ ಮಾಡಿ, ಫೇಸ್ ಟು ಫೇಸ್ ನೋಡಿ. ನಾನು ಹೇಳಿ ಇಲ್ಲಿ ತಿರುಗಿ ಮೆಟರ್ನಿಟಿ ಶೂಟ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಹೇಳಿ. ಹೊಟ್ಟೆ ನೋಡಿ, ಈ ಕಡೆ ನೋಡಿ, ಮಾಡಿ ಇಷ್ಟೇ ಮೆಟರ್ನಿಟಿ ಶೂಟ್. ಟಚಪ್ ಬೇಕಾ? ವಿಷಯ ಇಲ್ಲ ನೋಡಿ ಫ್ರೆಂಡ್ಸ್, ಇವಾಗ ಮೆಟರ್ನಿಟಿ ಶೂಟ್ ಆಯಿತು. ಎರಡನೇ ಔಟ್ಫಿಟ್ ಇದು ನಮ್ಮ ಅತ್ತಿಗೆ. ಇದು ಹೇಗಿದೆ ಅಂತ ಕಮೆಂಟ್ ಮಾಡಿ. ತುಂಬ ಪ್ರೀಟಿಯಾಗಿ ಕಾಣಿಸ್ತಿದ್ದಾಳಲ್ಲ, ಅದೇ ಎಲ್ಲ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾಳೆ ಬೆಳಗ್ಗೆಯಿಂದ. ಎಲ್ಲ ಶೂಟ್ಸ್ ಎಲ್ಲ ಮಾಡಿ 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 ನಮ್ಮ ಅತ್ತಿಗೆದು ಸೂನ್ ಟು ಬಿ ಮಾಮ್. ಕ್ಯಾಮ್ರಾ ಇಲ್ಲದೆ ಇರೋದು ಸೂನ್ ಟು ಬಿ ಡ್ಯಾಡ್. ಇಲ್ಲಿ ಸೂನ್ ಟು ಬಿ ಅಜ್ಜಿ ಇದ್ದಾರೆ ನೋಡಿ. ನಾನು ಸೂನ್ ಟು ಬಿ ಚಿಕ್ಕಪ್ಪ ಇಬ್ಬರು ಚಿಕ್ಕಪ್ಪ ಇದ್ದೀನಿ. ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಗೆ ಯಾವ ಬೇಬಿ ಬಂದರೆ ಇಷ್ಟ ಆಗುತ್ತೆ, ಬಾಯ್ ಬೇಬಿನ ಗರ್ಲ್ ಬೇಬಿನ ಅಂತ. ನಾವು ಎಲ್ಲ ನೋಡ್ತಾ ಇರ್ತೀವಿ ಕಮೆಂಟ್ಸ್ನ, ಹಂಗೆ ಸಪೋರ್ಟ್ ಮಾಡ್ತೀವಿ. ಸೊ ಗೈಸ್, ಶೂಟ್ ಮುಗೀತು. ಇವಾಗ ರಿಟರ್ನ್ ಆಗ್ತಾಯಿದ್ದೀವಿ ಮನೆಗೆ. ನೋಡಿ, ಇದು ಹಿಂದ್ಗಡೆ ಕನ್ವೆನ್ಷನ್ ಹಾಲ್. ಇದು ಈ ಕನ್ವೆನ್ಷನ್ ಹಾಲ್ ಒಳಗಡೆ ಒಂದೊಂದು ಪ್ರಾಪರ್ಟೀಸ್ನ ಸೆಟಪ್ ಮಾಡಿದ್ದಾರೆ. ಅಲ್ಲೋಗಿ ನಾವು ಫೋಟೋಶೂಟೆಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ರಿಟರ್ನ್ ಆಗ್ತಾಯಿದ್ದೀವಿ. ಏನಿಲ್ಲ ಅಂದರೂ ಒಂದು 400 ಜನ ಇದ್ದಾರೆ ಒಳಗಡೆ. ಕಿಚ 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 ಅಂತ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಸ್ಯಾಟರ್ಡೆ ಸಂಡೇ ಮಾತ್ರ ಸೆಲೆಕ್ಟ್ ಮಾಡಬಾರ್ದು. ನಮಗೆ ಟೈಮ್ ಇರಲಿಲ್ಲ, ಸೊ ನಾವು ಚೂಸ್ ಮಾಡ್ಕೊಂಡ್ವಿ. ಫೋಟೋಗ್ರಾಫರ್ ಅಂತೂ ಟಕ 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 ಅಂತ ಒಂದು 1 ಅವರ್ ತೆಗ್ದಿಲ್ಲ ನಮ್ದು 2 ಕಾಸ್ಟ್ಯೂಮ್ ಫೋಟೋಸು. ಅಷ್ಟು ಫಾಸ್ಟಾಗಿ ತೆಗೆದ್ಬಿಟ್ರು. ಆಲ್ಮೋಸ್ಟ್ ನಮ್ಮದು 2 ಡ್ರೆಸ್ಸಲ್ಲೂ ಸೇರಿ ಒಂದು 45 ಮಿನಿಟ್ಸಿಂದ 1 ಅವರ್ ಶೂಟ್ ಮಾಡಿರ್ಬೋದು. ಅಷ್ಟಕ್ಕೆ ಟಯರ್ಡ್ ಆಗ್ತಾಯಿದೆ. ಇನ್ನು 2 ಅವರ್ಸ್ ಯೂಟಿಲೈಸ್ ಮಾಡಿದರೆ ಆಗ್ತಾ ಇರಲಿಲ್ಲ ನಮಗೆ. ಸೊ ಅವರಿಗೂ ಗೊತ್ತನ್ಸುತ್ತೆ, ಅದಕ್ಕೆ ಬೇಗ ಬೇಗ ಮುಗಿಸಿದ್ರು. ಸೊ ಈ ವ್ಲಾಗ್ ಹೀಗಿದೆ ಇವತ್ತಿಂದು. ಸೊ ಇವಾಗ ಮನೆಗೆ ಹೋಗೋಣ. ಮನೆಗೆ ಹೋಗಿ ನೆಕ್ಸ್ಟು ಫಸ್ಟ್ ಊಟ ಮಾಡೋಕ್ಕೆ ಹೋಗ್ಬೇಕಂತೆ. ಊಟಕ್ಕೆ ಹೋಗ್ಬಿಟ್ಟು ನೋಡೋಣ, ಆಮೇಲೆ ವಿಡಿಯೋ ಎಂಡ್ ಮಾಡೋಣ. ಹಾಯ್ ಗೈಸ್, ಸೊ ಇವಾಗ ಊಟಕ್ಕೆ ಅಂದ್ಬಿಟ್ಟು ತೂಗುದೀಪ ದೊಣ್ಣೆ ಬಿರಿಯಾನಿಗೆ ಬಂದಿದ್ದೀವಿ. ಇದು ಕೆಂಗೇರಿಯಲ್ಲಿರೋದು. ಸೊ ಇವಾಗ ಇಲ್ಲಿ ಹೋಗ್ಬಿಟ್ಟು ಫುಡ್ ಟೇಸ್ಟ್ ಮಾಡಿಬಿಟ್ಟು, ಅಷ್ಟು ಮೇನ್ ಟೇಸ್ಟ್ ನೋಡೋದಲ್ಲ, ಹೊಟ್ಟೆ ಹಸಿತಿದೆ, ತಿನ್ನಬೇಕು. ಹೇಗಿದೆ ಅಂತ ಒಳಗಡೆ ಹೋಗಿ ಟೇಸ್ಟ್ ಮಾಡಿ ಹೇಳ್ತೀವಿ ನಿಮಗೆ. ಸೊ ಇವಳಿಗೆ ಇಲ್ಲಿ ತಟ್ಟೆ ಕೊಟ್ಟಿದ್ದಾರೆ. ಎಲ್ಲೆಲ್ಲೇನು ಊಟ ತಿನ್ನಬಾರ್ದಂತೆ, ಪ್ರೆಗ್ನೆಂಟು. ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ಕೊಟ್ಟರು. ನಾವಿವಾಗ ಬಿರಿಯಾನಿ ರೈಸು ಒಬ್ಬನಿಗೆ ನೋಡಿ, ಇವನಿಗೆ ಬಂದು ವೆಜ್ ಬಿರಿಯಾನಿ ಆರ್ಡರ್ ಮಾಡಿದ್ದೀವಿ. ಮೇಯ್ನು 2 ಬಿರಿಯಾನಿ ಮತ್ತು ಬಿರಿಯಾನಿ ರೈಸ್ 2 ಆರ್ಡರ್ ಮಾಡಿದ್ದೀವಿ. ಮತ್ತು ಕಬಾಬ್ ಆರ್ಡರ್ ಮಾಡಿದ್ದೀವಿ. ಬಂದಮೇಲೆ ಮತ್ತೆ ಕಂಟಿನ್ಯೂ ಮಾಡೋಣ. ಹೊಸದು ತಟ್ಟೆಯಲ್ಲಿ ತಿನ್ಬೇಕಂತೆ ಪ್ರೆಗ್ನೆಂಟ್ ವುಮೆನ್. ಸೊ ಯಾರಾದರೂ ಈ ವಿಡಿಯೋ ನೋಡಿ ಪ್ರೆಗ್ನೆಂಟ್ ವುಮೆನ್ ಇದ್ದರೆ ಫಾಲೋ ಮಾಡಿ. ಯಾರಿಗಾದ್ರೂ ಗೊತ್ತಿದ್ರೆ ಯಾಕೆ ಪ್ರೆಗ್ನೆಂಟ್ ವುಮೆನ್ ಎಲ್ಲೆಲ್ಲಿ ತಿನ್ನಬಾರ್ದು ಅಂತ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ನೋಡಿ ಗೈಸ್, ಬಿರಿಯಾನಿ ರೈಸ್ ಬಂದಿದೆ. ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ದಾಳೆ. ಹೇಗಿದೆ ಟೇಸ್ಟು? ಚೆನ್ನಾಗಿದೆ. ನನಗೆ ನಾನ್ ವೆಜ್ ತಿಂತಾರಲ್ಲ ಅವರ ಕಡೆ. ಹೇಗಿದೆ ಟೇಸ್ಟು? ನಿಂದು ಹೆಂಗಿದೆ? ನನಗೆ ತುಂಬ ಇಷ್ಟ ಇದೆ. ರೆಗ್ಯುಲರಾಗಿ ಬರ್ತೀನಿ ನಾನು, ಅದಕ್ಕೆ ಅವ್ರನ್ನ ಕರ್ಕೊಂಬಂದೆ ಟೇಸ್ಟ್ ಮಾಡ್ಸೋಕ್ಕೆ. ನಾನೇ ನನ್ನ ತಮ್ಮ ಇಬ್ಬರು ರೆಗ್ಯುಲರಾಗಿ ಬರ್ತೀನಿ. ನೋಡಿ, ಇವನೇ ಕಲ್ಪ್ರಿಟ್ಟು, ಇವನೇ ಕರ್ಕೊಂಬಂದಿದ್ದು ಇಲ್ಲಿಗೆ. ರೀಸೆಂಟಾಗಿ ಒಂದು 3 ಡೇಸ್ ಮುಂಚೆ ಬರ್ತೀನಿ ಕೊಡೋದ್ರಿ. ಇಲ್ಲಿ ಚೆನ್ನಾಗಿದೆ ಟೇಸ್ಟು, ಟ್ರೈ ಮಾಡ್ಬೋದು. ಸೊ ಫೈನಲಿ ಊಟ ಮುಗೀತು. ಹಂಗೆ ವ್ಲಾಗ್ ಎಂಡ್ ಮಾಡೋ ಟೈಮ್ ಆಯಿತು. ಸೊ ಎಲ್ಲರೂ ಈ ಬೀಡ ತಿಂದು ಎಂಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ,
ನಿಮ್ಮ ಒಪಿನಿಯನ್ನ ಕಮೆಂಟಲ್ಲಿ ತಿಳಿಸಿ. ಹಾಗೆ ಯಾರ್ಯಾರು ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.